ಫ್ಯಾಟಿ ಲಿವರ್ ಸಮಸ್ಯೆಯಿಂದ ನರಳುತ್ತಿದ್ದೀರಾ? ಇದಕ್ಕೆ ಇಲ್ಲಿದೆ ಪವರ್ಫುಲ್ ಔಷಧಿ. ಎಸ್, ನೀವೆಲ್ಲ ಫ್ಯಾಟಿ ಲಿವರ್ ಸಮಸ್ಯೆ ಬಗ್ಗೆ ಕೇಳಿರಬಹುದು. ಇದರಲ್ಲಿ ಎರಡು ವಿಧಗಳಿವೆ. ಒಂದು ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್, ಇನ್ನೊಂದು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್. ಈ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಸಮಸ್ಯೆ ಕುಡಿತದ ಚಟ ಇರೋರಿಗೆ ಬರೋದು. ವಿಪರೀತ ಕುಡಿತದ ಚಟದಿಂದ ಲಿವರ್ ಡ್ಯಾಮೇಜ್ ಆಗೋದಲ್ಲದೆ ದೇಹದಲ್ಲಿ ಕೊಬ್ಬು ಶೇಖರಣೆಯಾಗಿ ಲಿವರ್ ಕ್ಯಾನ್ಸರ್ನ ಅಪಾಯ ಜಾಸ್ತಿ ಆಗುತ್ತೆ. ಆಲ್ಕೋಹಾಲ್ನ ಅಡ್ಡ ಪರಿಣಾಮ ತಪ್ಪಿಸಲು ಬಳಸಿ ಒಣ ಗೋಜಿ ಬೆರ್ರಿ. ಕುಡಿತದ ಚಟದಿಂದ ಆರೋಗ್ಯವನ್ನ ಹಾಳು ಮಾಡಿಕೊಳ್ಳೋರಿಗೆ ಈ ಗೋಜಿ ಬೆರ್ರಿ ಒಂದು ರೀತಿಯಲ್ಲಿ ಸಂಜೀವಿನಿಯಾಗಿದೆ. ಕೆಂಪು ಬಣ್ಣದ ಪುಟ್ಟ ಪುಟ್ಟ ಆಕರ್ಷಕ ಗೋಜಿ ಬೆರ್ರಿ ಆಲ್ಕೋಹಾಲ್ನ ಅಡ್ಡ ಪರಿಣಾಮಗಳನ್ನ ತಪ್ಪಿಸಲು ಮತ್ತು ದುಷ್ಪರಿಣಾಮಗಳನ್ನ ತೊಡೆದು ಹಾಕಲು ಸಹಾಯ ಮಾಡೋ ಪೌಷ್ಟಿಕಾಂಶಗಳನ್ನು ಒದಗಿಸುತ್ತೆ. ಅದಷ್ಟೇ ಅಲ್ಲದೆ ಮೂತ್ರಪಿಂಡ ಮತ್ತು ಶ್ವಾಸಕೋಶದ ಹಾನಿಯನ್ನ ಕಡಿಮೆ ಮಾಡಲು ಈ ಒಣ ಹಣ್ಣನ್ನ ಆಯುರ್ವೇದ ಮತ್ತು ಚೈನೀಸ್ ಔಷಧಿಗಳಲ್ಲಿ ಬಳಸಲಾಗುತ್ತೆ. ದೌರ್ಬಲ್ಯ, ಆಯಾಸ ನಿವಾರಣೆಯಾಗುತ್ತೆ. ರೋಗ ನಿರೋಧಕ ಶಕ್ತಿ ಮತ್ತು ಮಧುಮೇಹ ನಿಯಂತ್ರಿಸುತ್ತೆ. ದಿನನಿತ್ಯ 28 ಗ್ರಾಂ ಗೋಜಿ ಬೆರ್ರಿ ಸೇವನೆ ಮಾಡೋದ್ರಿಂದ 4 ಗ್ರಾಂ ಪ್ರೋಟೀನ್, 21.6 ಗ್ರಾಂ ಕಾರ್ಬ್ಸ್, 3.6 ಗ್ರಾಂ ಫೈಬರ್ ಮತ್ತು ಸಕ್ಕರೆ ದೇಹ ಸೇರುತ್ತೆ. ಇದರ ಸೇವನೆ ನಮ್ಮ ದೇಹದ ಒಳಭಾಗವನ್ನ ಬಲಶಾಲಿಯಾಗಿಸುವುದಲ್ಲದೆ ದೇಹದ ಹೊರಗಿನಿಂದಲೂ ಬಲಶಾಲಿಯಾಗುವಂತೆ ಮಾಡಿ ದೌರ್ಬಲ್ಯ, ಆಯಾಸವನ್ನ ನಿವಾರಣೆ ಮಾಡುತ್ತೆ. ಈ ಹಣ್ಣುಗಳಲ್ಲಿ ರೋಗ ನಿರೋಧಕ ಶಕ್ತಿ ಇದೆ. ವಿಟಮಿನ್ ಸಿ ಅಂಶ ಅನೇಕ ರೋಗಗಳಿಗೆ ಪರಿಹಾರ ನೀಡೋದಲ್ಲದೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಸ್ಥಿರಗೊಳಿಸಲು ಸಹಾಯ ಮಾಡುತ್ತೆ. ಜೀರ್ಣಕ್ರಿಯೆ ಮತ್ತು ಕಣ್ಣಿನ ಆರೋಗ್ಯ ಕಾಪಾಡುತ್ತೆ. ಗರ್ಭಿಣಿಯರಿಗೆ ಈ ಹಣ್ಣು ಬಹಳ ಪ್ರಯೋಜನಕಾರಿ. ಗೋಜಿ ಬೆರ್ರಿಗಳಲ್ಲಿರೋ ಫೈಬರ್ ಅಂಶ ಆರೋಗ್ಯಕರ ಜೀರ್ಣಕ್ರಿಯೆಯನ್ನ ಬೆಂಬಲಿಸೋದಲ್ಲದೆ ಮಲಬದ್ಧತೆಯನ್ನ ನಿವಾರಣೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದರಲ್ಲಿ ಜಿಯೋಕ್ಸಾಂತಿನ್ ಮತ್ತು ಬೀಟಾ ಕ್ಯಾರೋಟಿನ್ ಅಂಶ ಹೆಚ್ಚಾಗಿರೋದ್ರಿಂದ ಕಣ್ಣಿನ ಆರೋಗ್ಯವನ್ನ ಕಾಪಾಡುತ್ತೆ. ಅಲ್ಲದೆ ಈ ಗೋಜಿ ಹಣ್ಣುಗಳು ಗರ್ಭಿಣಿಯರಿಗೆ ಬಹಳಷ್ಟು ಪ್ರಯೋಜನಕಾರಿಯಾಗಿದೆ. ಅಷ್ಟೇ ಅಲ್ಲದೆ ಕ್ಯಾನ್ಸರ್ ಅನ್ನ ತಡೆಗಟ್ಟೋ ಗುಣ ಕೂಡ ಇದರಲ್ಲಿದೆ. ಒಟ್ಟಾರೆ ಕುಡಿತದ ಚಟಕ್ಕೆ ಬಿದ್ದವರ ಪಾಲಿಗೆ ಗೋಜಿ ಬೆರ್ರಿ ಆರೋಗ್ಯ ರಕ್ಷಕ. ಹಾಗಾಗಿ ನೈಸರ್ಗಿಕವಾಗಿ ಸಿಗೋ ಹಣ್ಣನ್ನ ಸೇವನೆ ಮಾಡಿ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ. ನೇಹಾ ಮಂಜುನಾಥ್, ಹೆಲ್ತ್ ಬ್ಯೂರೋ, ವಿಜಯ ಟೈಮ್ಸ್.